ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿಮ್ಮ ಅಶ್ವಿನಿ. ಎಲ್ಲರೂ ಹೇಗಿದ್ದೀರಾ? ನಾನಂತರೂ ತುಂಬಾ ಚೆನ್ನಾಗಿದ್ದೀನಿ. ಹಾಗೆ ನೀವು ಕೂಡ ತುಂಬ ಚೆನ್ನಾಗಿದ್ದೀರ ಅಂತ ಅನ್ಕೋತಾ ಇದ್ದೀನಿ. ಇವಾಗ ತಾನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಸೊ ವ್ಲಾಗ್ ಸ್ಟಾರ್ಟ್ ಮಾಡಿದ್ದು ಟೈಮಿಂಗ್ ಬಂದು ಸಂಜೆ. ಮಕ್ಕಳನ್ನ ಕರ್ಕೊಂಬರೋಣ ಅಂತ ಹೇಳಿ ಹೋಗ್ತಾ ಇದ್ದೆ. ವೆದರ್ ಕೂಡ ಅಷ್ಟೇ ಚೆನ್ನಾಗಿತ್ತು. ಯಾವಾಗ ಬೇಕಾವಾಗಲೇ ಬಿಸಿಲು ಬರೋದು, ಯಾವಾಗ ಬೇಕಾವಾಗಲೇ ಮಳೆ ಬರೋದು, ಈ ಥರ ಆಗ್ತಾಯಿತ್ತು. ನೈಟ್ ಒಂದು ಸ್ವಲ್ಪ ಮಳೆ ಬಂತು. ಬಟ್ ಇವಾಗ ಏನಂದರೆ ಮಳೆ ಮೋಡ ಆಗಿದೆ, ಮಳೆ ಬರ್ತಾ ಇಲ್ಲ. ವೆದರ್ ಮಾತ್ರ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಕೂಲಾಗಿ ಚೆನ್ನಾಗಿತ್ತು. ಇವಾಗ ಮಕ್ಕಳನ್ನ ಕರ್ಕೊಂಬರೋದಕ್ಕೆ ಹೋಗ್ತಾ ಇದ್ದೀನಿ. ಇವತ್ತು ಒಬ್ಬಳೇ ಹೋಗ್ತಾ ಇದ್ದೀನಿ. ಡೈಲಿ ಕೂಡ ನಾನು ಮತ್ತು ನನ್ನ ಫ್ರೆಂಡ್ ಇಬ್ಬರು ಕೂಡ ಹೋಗ್ತಾ ಇದ್ವಿ. ಬಟ್ ಇವತ್ತು ಅವಳು ಬಂದಿಲ್ಲ, ಹಾಗಾಗಿ ನಾನು ಒಬ್ಬಳೇ ಹೋಗ್ತಾ ಇದ್ದೀನಿ. ಹೋಗೋದಕ್ಕೇನು ಬೇಜಾರಂತ ಅನಿಸಲ್ಲ, ಯಾಕಂದರೆ ಸ್ವಲ್ಪ ಇಲ್ಲಿ ವೆದರ್ ಅಷ್ಟು ಚೆನ್ನಾಗಿರುತ್ತಲ್ಲ, ಅದನ್ನು ಎಂಜಾಯ್ ಮಾಡಿಕೊಂಡು ನಿಧಾನಕ್ಕೆ ಹೋಗ್ತಾ ಇರ್ತೀನಿ. ಆಮೇಲೆ ಸ್ಕೂಲ್ ಕೂಡ ಇಲ್ಲೇ ಹತ್ರದಲ್ಲಿದೆ ಮನೆಯಿಂದ, ಹಾಗಾಗಿ ಅಷ್ಟೇ. ಹಾಗೆ ಫ್ರೆಂಡ್ಸ್, ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಓಕೆನಾ? ನನಗಂತೂ ವ್ಲಾಗ್ ಯಾವಾಗ ಮಾಡ್ತೀನೋ ಅಂತ ಅನ್ನಿಸ್ತಾ ಇತ್ತು, ಯಾಕಂದರೆ ಕಂಟಿನ್ಯೂ ಆಗಿ ಮನಿ ಸೇವಿಂಗ್ ಟಿಪ್ಸು ಅದೆಲ್ಲ ಕೂಡ ಹೇಳ್ತಾ ಹೋಗ್ತಾಯಿದ್ದೆ. ಹಾಗಾಗಿ ವ್ಲಾಗ್ನ ಶೂಟ್ ಮಾಡೋದೇ ಒಂಥರ ನನಗೇನೋ ಹೊಸ್ದಾಗಿ ಇವಾಗ ಚಾನಲ್ನ ಸ್ಟಾರ್ಟ್ ಮಾಡಿದ್ದೀನೇನೋ ಅನ್ನೋ ಥರ ಫೀಲ್ ಆಗ್ತಾಯಿತ್ತು. ಹಾಗಾಗಿ ಸ್ವಲ್ಪ ಲೇಸಿಯಾಗಿ ಮಾಡ್ತಾಯಿದ್ದೆ. ಡೈಲಿ ವಿಡಿಯೋ ಹಾಕೋದಕ್ಕೆ ಇದ್ದರೂ ಕೂಡ ಒಂದಿನ ಬಿಟ್ಟು ಒಂದಿನ ವೀಡಿಯೋನ ಹಾಕ್ತಾಯಿದ್ದೀನಿ. ಡೈಲಿ ವಿಡಿಯೋ ಹಾಕೋದಕ್ಕೂ ಕೂಡ ಸ್ವಲ್ಪ ಕೆಲಸ ಅವು ಇವು ಇರ್ತಾವಲ್ಲ, ಹಾಗಾಗಿ ಡೈಲಿ ವಿಡಿಯೋನ ಹಾಕ್ತಾಯಿಲ್ಲ. ಬಟ್ ಡೈಲಿ ವಿಡಿಯೋ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ನೀವೆಲ್ಲರೂ ಕೂಡ ಇಷ್ಟು ಸಪೋರ್ಟ್ ಮಾಡ್ತಾಯಿದ್ರೆ ಅಂದರೆ ನಂಗೆ ತುಂಬಾ ಖುಷಿ ಆಗ್ತಾಯಿದೆ. ನಾನು ಯಾವುದೇ ಒಂದು ವಿಡಿಯೋ ಹಾಕಿದರೂ ಕೂಡ ಅದನ್ನು ನೋಡಿಬಿಟ್ಟು ತುಂಬ ಚೆನ್ನಾಗಿ ಹೇಳಿದ್ದೀರಾ, ತುಂಬ ಚೆನ್ನಾಗಿ ಮಾಡ್ತಿದ್ದೀರಾ ವೀಡಿಯೋಸ್ನ, ನಿಮ್ಮ ವೀಡಿಯೋಸ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೆ ಅಂತ ಹೇಳಿ ತುಂಬ ಜನ ಕಾಮೆಂಟ್ಸ್ನ ಮಾಡ್ತೀರಾ. ಆ ಕಾಮೆಂಟ್ಸ್ ನೋಡಿದಾಗ ನಮಗೂ ಕೂಡ ಹೌದಲ್ವಾ, ಎಷ್ಟು ಇವ್ರಿಗೂ ಕೂಡ ವೆಯ್ಟ್ ಮಾಡ್ತಾ ಇರ್ತಾರೆ, ನಾವು ಕೂಡ ಅದೇ ರೀತಿಯೇ ವೀಡಿಯೋಸ್ನ ಮಾಡಿ ಅವ್ರಿಗೆ ತೋರಿಸ್ಬೇಕು ಅನ್ನೋದು ಕೂಡ ನಮಗೂ ಒಂಥರ ಉತ್ಸಾಹ ತುಂಬ್ದಂಗೆ ಆಗುತ್ತೆ. ನೀವು ಹೇಳುವಂಥ ಮಾತುಗಳು, ನೀವು ಕಳಿಸುವಂಥ ಒಂದು ಕಾಮೆಂಟ್ ಆಗಿರ್ಬೋದು, ತುಂಬಾ ಖುಷಿ ಕೊಡುತ್ತೆ, ತುಂಬ ಎನರ್ಜಿ ಕೊಡುತ್ತೆ ಅಂತ ಹೇಳ್ಬೋದು. ಎಲ್ರಿಗೂ ಕೂಡ ತುಂಬಾ ಥ್ಯಾಂಕ್ಸ್. ಇದೇ ರೀತಿ ಎಲ್ಲರೂ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ಕೊತೀನಿ. ನಿಮ್ಮ ಸಪೋರ್ಟ್ ಇಲ್ಲ ಅಂದರೆ ಏನೂ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಝೀರೋಯಿಂದ ನಾನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿ ಇವಾಗ 31,000 ಸಬ್ಸ್ಕ್ರೈಬರ್ನ ನಾನು ಪಡ್ಕೊಂಡಿದ್ದೀನಿ. ಅದಕ್ಕೆ ತುಂಬಾ ಖುಷಿ ಆಗ್ತಾಯಿದೆ. 31 ಜನ ಸಬ್ಸ್ಕ್ರೈಬರ್ ಅಂದರೆ ಅದು ಕಡಿಮೆ ಅಲ್ಲ. ಅಷ್ಟೊಂದು ಜನ ನಂಬಿಕೆ ಇಟ್ಟು ನನ್ನ ವಿಡಿಯೋನ ನೋಡ್ತಾ, ಇಷ್ಟಪಡ್ತಾ, ಫಾಲೋ ಮಾಡ್ತಾಯಿದ್ದೀರಾ. ಎಲ್ರಿಗೂ ಕೂಡ ತುಂಬಾ ಥ್ಯಾಂಕ್ಸ್. ನಿಮ್ಮ ಪ್ರೀತಿ ಇದೇ ರೀತಿ ಯಾವಾಗಲೂ ಕೂಡ ಇರಲಿ ಅಂತ ಹೇಳಿ ಕೇಳ್ಕೊತೀನಿ. ಇವಾಗ ಇನ್ನೇನು ಸ್ಕೂಲ್ ಹತ್ರ ಹೋಗ್ತಾ ಇದ್ದೀನಿ. ಇವಾಗ ಅವ್ರನ್ನ ಕರ್ಕೊಂಡು ಮನೆಗೆ ಹೋಗಬೇಕು. ನಾನೇನು ಅಂದ್ಕೊಂಡೆ ಅಂದರೆ ಮನೆಗೆ ಹೋಗೋ ಟೈಮಲ್ಲೂ ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋಣ, ಅವ್ರು ಏನೇನು ತರಲೆ ಮಾಡ್ತಾರೆ ಅಂತ ಅಂದ್ಕೊಂಡೆ. ಬಟ್ ಅವರು ಬ್ಯಾಗು ಅವ್ರನ್ನ ಕರ್ಕೊಂಡು ಹೋಗೋಷ್ಟರಲ್ಲೇ ಸಾಕಾಗೋಯ್ತು. ಅವಾಗ ವೀಡಿಯೋನೇ ಮಾಡೋದಕ್ಕಾಗಲಿಲ್ಲ. ಆಮೇಲೆ ಮನೆಗೆ ಕರ್ಕೊಂಬಂದು ಅವ್ರನ್ನ ರೆಡಿ ಮಾಡಿ ಟ್ಯೂಷನಿಗೆ ಬಿಟ್ಟು ಬಂದು ಸಂಜೆ ಟೈಮಲ್ಲಿ ಈ ಥರ ಮನೆ ಬಾಗಿಲಲ್ಲಿ ರಂಗೋಲಿನ ಬಿಟ್ಟು 2 ದೀಪನ ಇಟ್ಬಿಟ್ಟು ಪೂಜೆ ಮಾಡ್ತೀನಿ. ಡೈಲಿ ಕೂಡ ಹೀಗೇ ಮಾಡೋದು. ಸಂಜೆ ಟೈಮಲ್ಲಿ ದೀಪ ಮಾತ್ರ ಇಲ್ದಂಗೆ ಇರಲ್ಲ. ಸಂಜೆ ಟೈಮಲ್ಲಿ ದೀಪ ಹಚ್ಚಿದ್ರೆ ತುಂಬ ಒಳ್ಳೆಯದಂತ ಹೇಳ್ತಾರೆ. ಹಾಗಾಗಿ ಸಂಜೆ ಟೈಮಲ್ಲಿ ದೀಪ ಹಚ್ತೀನಿ. ಇವಾಗ ಮಕ್ಕಳನ್ನ ಟ್ಯೂಷನ್ನಿಂದ ಕರ್ಕೊಂಬರೋಣ ಅಂತ ಹೇಳಿ ಹೋಗ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಮನೆಗೆ ಒಂಚೂರು ಸ್ನ್ಯಾಕ್ಸ್ ಏನಾದರೂ ಮಾಡೋಣ ಅಂತ ಅಂದ್ಕೊಂಡೆ. ಹಾಗಾಗಿ ಒಂದು ಚೀಲನ ಇಟ್ಕೊಂಡು ಕೈಯಲ್ಲಿ ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಈ ಟೈಮ್ ನೋಡಿದರೆ ಜಸ್ಟ್ ಒಂದು 6:30 ತುಂಬ ಕತ್ಲಾಗ್ಬಿಟ್ಟಿದೆ. ಇದೇನಪ್ಪ ಈ ರೇಂಜಿಗೆ ಆಗಿದೆ ಅಲ್ಲ ಅಂತ ಅನಿಸುತ್ತೆ. ಬೇಸಿಗೆ ಕಾಲದಲ್ಲಂತೂ ಫುಲ್ ಇನ್ನೂ ಬೆಳಕಿರುತ್ತೆ. ಇವಾಗಂತೂ ಫುಲ್ ಕತ್ಲು. ಅದರಲ್ಲಿ ಮತ್ತು ನಮ್ಮ ಬೀದಿ ಲೈಟು ಒಂದೆರಡು ಇಲ್ಲ, ಹಾಗಾಗಿ ಇನ್ನೂ ಸ್ವಲ್ಪ ಕತ್ಲಂತ ಅನಿಸುತ್ತೆ. ಇವಾಗ ಹೋಗ್ತಾ ಇದ್ದೀನಿ. ಹೋಗ್ಬಿಟ್ಟು ಮಕ್ಕಳನ್ನ ಕರ್ಕೊಂಡು ಆಮೇಲೆ ಅಂಗಡಿಗೆ ಕರ್ಕೊಂಡೋಗಿ ಏನು ಬೇಕು ಅದನ್ನೆಲ್ಲ ತೊಗೊಂಡು ಮನೆಗೆ ಕರ್ಕೊಂಬರ್ಬೇಕು. ಅವ್ರನ್ನ ಕರ್ಕೊಂಬರೋಷ್ಟರಲ್ಲೇ ಸಾಕಾಗ್ಬಿಡುತ್ತೆ. ಯಾಕಂದರೆ ಅವ್ರನ್ನ ಏನಾದ್ರು ಅಂಗಡಿ ಕರ್ಕೊಂಡೋದೆ ಅಂದರೆ ಅದನ್ನು ಕೊಡಿಸು ಇದನ್ನು ಕೊಡಿಸು ಅಂತ ಏನಾದ್ರು ಹೇಳ್ತಿರ್ತಾರೆ. ಅವ್ರಿಗೆಲ್ಲ ಕೊಡಿಸ್ಕೊಂಡು ಮನೆಗೆ ಕರ್ಕೊಂಬಂದು ಇವಾಗ ಮಂಡಕ್ಕಿ ಮಾಡ್ತಾಯಿದ್ದೀನಿ. ಮಂಡಕ್ಕಿ ಮಾತ್ರ ನಮ್ಮ ಮನೇಲಿ ಯಾರಿಗೂ ಇಷ್ಟ ಇಲ್ಲ ಅಂತ ಹೇಳೋಂಗಿಲ್ಲ, ಎಲ್ರಿಗೂ ಇಷ್ಟನೇ. ನನಗೆ ಸ್ವಲ್ಪ ಕಷ್ಟ, ಬಟ್ ಏನೋ ತಿನ್ನಬೇಕಲ್ಲ, ಒಂಥರ ಟೇಸ್ಟ್ ಚೇಂಜ್ ಅನಿಸುತ್ತೆ, ತಿನ್ನೋಣ ಅಂತ ಅನಿಸ್ದಾಗ ಮಾತ್ರ ತಿನ್ನೋದು.
ಇಲ್ಲಾಂದರೆ ಇಲ್ಲ. ಮಕ್ಕಳಿಗೂ ತುಂಬ ಇಷ್ಟಪಡ್ತಾರೆ ಅಂದರೆ ಮಂಡಕ್ಕಿನ. ಆಮೇಲೆ ನಮ್ಮ ಮನೆಯವರು ಕೂಡ ತುಂಬ ಇಷ್ಟಪಡ್ತಾರೆ. ಹಾಗಾಗಿ ಮಂಡಕ್ಕಿನ ಮಾಡಿ ಒಂದು ಕವರಲ್ಲಿ ಹಾಕಿ ಕಟ್ಟಿಟ್ಬಿಟ್ಟೆ ಅಂದರೆ ಅದು ಖಾಲಿಯಾಗೋವರೆಗೂ ಅದನ್ನೇ ತಿನ್ಕೊಂಡಿರ್ತಾರೆ. ಮತ್ತು ಸ್ನ್ಯಾಕ್ಸು ಅದು ಇದು ಅಂತ ಏನೂ ಕೇಳಲ್ಲ. ಅದಕ್ಕೋಸ್ಕರ ಈ ಮಂಡಕ್ಕಿನ ಮಾಡೋದಕ್ಕೆ ತಗೊಂಬಂದೆ. ಶೇಂಗಾ, ಕಡ್ಲೆ, ಒಣಮೆಣ್ಸಿಕಾಯಿ, ಕರಿಬೇವು, ಆಮೇಲೆ ಬೆಳ್ಳುಳ್ಳಿ, ಒಂದು ಸ್ವಲ್ಪ ಸಾಸಿವೆ ಇದನ್ನೆಲ್ಲ ಹಾಕ್ಬಿಟ್ಟು ಎಣ್ಣೆಲಿ ಚೆನ್ನಾಗಿ ಕೆಂಪಗಾಗಂಗೆ ಫ್ರೈ ಮಾಡ್ಕೋಬೇಕು. ಆವಾಗ ಅದು ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ಬೆಳ್ಳುಳ್ಳಿನೂ ಅಷ್ಟೇ ನಾವು ಚೆನ್ನಾಗಿ ಅದು ಗೋಲ್ಡನ್ ಬ್ರೌನ್ ಬರುತ್ತಲ್ಲ ಆ ಥರ ಕರ್ಕೊಂಬಿಟ್ರೆ ಅಂತೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಇವಾಗ ಮಂಡಕ್ಕಿನೂ ಕೂಡ ರೆಡಿ ಆಯಿತು. ಹಾಗೆ ಒಂಚೂರು ಈರುಳ್ಳಿನೂ ಕೂಡ ಹೆಚ್ಚಿಟ್ಕೊಂಡಿದ್ದೀನಿ. ಯಾಕಂದರೆ ಮಂಡಕ್ಕಿ ತಿನ್ನಬೇಕಾದ್ರೆ ಸ್ವಲ್ಪ ಈರುಳ್ಳಿ, ಹಸಿಮೆಣ್ಸಿಕಾಯಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಮತ್ತು ನನ್ನ ಮಕ್ಳಿಗಂದ್ರೆ ಕಂಪಲ್ಸರಿ ಮಂಡಕ್ಕಿ ಮಾಡಿದ್ವಿ ಅಂದರೆ ಈರುಳ್ಳಿನ ಕಟ್ ಮಾಡಿ ಕೊಡಲೇಬೇಕು. ಅದೊಂಥರ ಟೇಸ್ಟ್ ಅಂತ ಅನಿಸುತ್ತೆ. ಹಾಗಾಗಿ ಅದನ್ನ ಈರುಳ್ಳಿನ ಜೊತೆಗೆ ತಿನ್ಕೊಂಡು ಮಂಡಕ್ಕಿನ ತಿಂತಾರೆ. ಮತ್ತು ಮಂಡಕ್ಕಿ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗಿದೆ ಕ್ರಿಸ್ಪಿಯಾಗಿ. ಇದನ್ನು ಇವಾಗ ಮಾಡಿದ ತಕ್ಷಣ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ಕವರಲ್ಲಿ ಹಾಕಿ ಕಟ್ಟಿಟ್ಬಿಡ್ತೀನಿ. ಅದು ಖಾಲಿ ಆಗೋವರೆಗೂ ಕೂಡ ಹಾಗೆ ಇರುತ್ತೆ. ನಾವು ಹಾಗೇ ಪಾತ್ರೆಯಲ್ಲಿ ಬಿಟ್ಬಿಟ್ವಿ ಅಂದರೆ ಅದು ಇವಾಗಿನ ಒಂದು ವೆದರ್ಗೂ ಎಲ್ಲ ಫುಲ್ ಮೆತ್ತಗಾಗ್ಬಿಡುತ್ತೆ. ಆಮೇಲೆ ತಿನ್ನಬೇಕಂತ ಅನ್ಸೋದೆಲ್ಲ ಟೇಸ್ಟ್ ಇರೋಲ್ಲ. ಅಂದರೆ ಟೇಸ್ಟ್ ಇರುತ್ತೆ, ಆದರೆ ಕ್ರಿಸ್ಪಿನೆಸ್ ಇರೋಲ್ಲ. ಮಂಡಕ್ಕಿ ಒಂಥರ ಕುರುಮ್ ಅಂತ ಇದ್ದಾಗ ಒಂಥರ ಖುಷಿ ಅಂತ ಅನಿಸುತ್ತೆ ತಿನ್ನೋದಕ್ಕೆ. ಅದೊಂಥರ ಮೆತ್ತಗಾಗ್ಬಿಟ್ರೆ ತಿನ್ನೋಕ್ಕೆ ಅಂತ ಅನಿಸಲ್ಲ. ಅದಕ್ಕೋಸ್ಕರ ಕವರಲ್ಲಿ ಹಾಕಿ ಇಟ್ಬಿಡ್ತೀನಿ. ಮತ್ತು ಇಲ್ಲಿ ಭ್ರಮರ, ಅಜಯ್ ಇಬ್ಬರು ಕೂಡ ಬರ್ಕೊಳ್ತಾ ಇದ್ದಾರೆ. ಹಾಗೆ ಅಮ್ಮನೂ ಕೂಡ ಕುತ್ಕೊಂಡು ಮಂಡಕ್ಕಿ ತಿಂತಾಯಿದ್ರು. ಅವಳು ನಾನು ತಿಂತೀನಿ ಅಂತ ಅಂದ್ಬಿಟ್ಟು ತಿಂತಾ ಇದ್ದಾಳೆ. ಅಮ್ಮಂಗೆ ಕೈ ಪರವಾಗಿಲ್ಲ, ಸ್ವಲ್ಪ ನೋವು ಕಡಿಮೆ ಆಗಿದೆ. ಅದೇ ಹೇಳಿದ್ವಲ್ಲ, ಆಯುರ್ವೇದಿಕ್ ಮೆಡಿಸನ್ನು ಸ್ವಲ್ಪ ಕೊಡಿಸ್ತಾ ಇರೋದ್ರಿಂದ ಒಂಚೂರು ರಿಕವರಿ ಆಗ್ತಾ ಇದ್ದಾರೆ. ಹಾಗಾಗಿ ನಾನು ಕಂಟಿನ್ಯೂ ಆಗಿ ವೀಡಿಯೋಸ್ ಮಾಡೋದಕ್ಕಾಗ್ತಾಯಿಲ್ಲ ಅಷ್ಟೇ. ಇಲ್ಲ ಅಂದಿದ್ರೆ ನಾನು ಕಂಟಿನ್ಯೂ ಆಗಿ ವೀಡಿಯೋ ಮಾಡ್ತಾಯಿದ್ದೆ. ಬಟ್ ಇನ್ಮೇಲೆ ಕಂಟಿನ್ಯೂ ಆಗಿ ವೀಡಿಯೋ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಇದೇ ರೀತಿ ಯಾವಾಗಲೂ ಸಪೋರ್ಟ್ ಮಾಡ್ತಾನೆ ಅಂತಲೂ ಕೂಡ ಕೇಳ್ಕೊತೀನಿ. ಇಲ್ಲಿ ನನ್ನ ಮಗಳು ಎಷ್ಟು ಡೀಸೆಂಟಪ್ಪ ಅನ್ನೋ ಥರ ವೀಡಿಯೋ ಮಾಡ್ತಾಯಿದ್ದೀನಿ ಅಂತ ಗೊತ್ತಾದ ತಕ್ಷಣವೇ ಹೋಮ್ವರ್ಕ್ ಮಾಡ್ತಾ ಇದ್ದಾಳೆ. ಬಟ್ ಹೋಮ್ವರ್ಕ್ ಮಾಡೋದ್ರಲ್ಲೆಲ್ಲ ಏನು ಸತಾಯಿಸಲ್ಲ. ಬಟ್ ಒಂದೊಂದು ಸಲ ಮಾತ್ರ ತುಂಬ ಸತಾಯಿಸ್ತಿರ್ತಾಳೆ. ಆವಾಗ ಸ್ವಲ್ಪ ಗದ್ರಿದ್ರೆ ಸುಮ್ಮನೆ ಬರ್ಕೊತಾಳೆ. ಇಲ್ಲಾಂದರೆ ವೀಡಿಯೋ ಮಾಡ್ತೀನಿ, ಈ ವಿಡಿಯೋನ ನಿಮ್ಮ ಮ್ಯಾಮಿಗೆ ಕಳಿಸ್ತೀನಿ ಅಂದರೆ ಸಾಕು, ಬೇಡಮ್ಮ ನಾನು ಮಾಡ್ಕೋತೀನಿ ಅಂತ ಅಂದ್ಬಿಟ್ಟು ಹೋಮ್ವರ್ಕ್ ಮಾಡ್ಕೋತಾಳೆ. ಮತ್ತು ಇಲ್ಲಿ ನೋಡಿ ಪಾತ್ರೆಗಳು, ಟೀ ಕುಡ್ದಿರೋಂಥ ಪಾತ್ರೆದೆಲ್ಲ ಇದ್ದಾವೆ. ಅದನ್ನು ನೈಟ್ ಮಲ್ಕೊಳೋಗ್ಬೇಕಾದ್ರೆ ಎಲ್ಲ ವಾಶ್ ಮಾಡಿ ಇಟ್ಬಿಡ್ತೀನಿ. ಮತ್ತು ಈ ಕಡೆ ನಾನು ಅನ್ನ ಮಾಡೋದಕ್ಕೆ ಇಟ್ಟಿದ್ದೀನಿ. ಇನ್ನೇನು ವಿಸಿಲ್ ಬರುತ್ತೆ ಅಂತ ಹೇಳಿ ವೆಯ್ಟ್ ಮಾಡ್ತಾ ಇದ್ದೀನಿ. ಆದರೂ ಕೂಡ ಕುಕ್ಕರ್ ಮುಂದೆ ನಿಂತ್ಕೊಳೋಕ್ಕೆ ತುಂಬ ಭಯ ಆಗುತ್ತೆ. ತುಂಬ ಮನೆಗಳಲ್ಲಿ ಅದು ಕುಕ್ಕರ್ ಪ್ಲೇಟ್ ಇರುತ್ತಲ್ಲ ಅದೆಲ್ಲ ಸಿಡಿದ್ಬಿಟ್ಟಿದೆ ನಮ್ಮ ಮನೆ ಹತ್ರನೇ, ನಮ್ಮ ಮನೆ ಪಕ್ಕದಲ್ಲಿ, ನಮ್ಮ ಮನೆ ಬೀದಿಲಿ ಎಲ್ಲ ಕಡೆನೂ. ಹಾಗಾಗಿ ಸ್ವಲ್ಪ ಭಯ ಅಂತ ಅನಿಸುತ್ತೆ. ಆದರೂ ಸ್ವಲ್ಪ ಕೇರ್ಫುಲ್ಲಾಗಿ ನೋಡಿಕೊಂಡು ಅದು ಏನು ಲಿಡ್ ಕ್ಲೋಸ್ ಮಾಡೋದಾಗಿರ್ಬೋದು ಅಥವಾ ವಿಸಿಲು, ಮತ್ತು ಅದಕ್ಕೆ ಯೂಸ್ ಮಾಡೋಂಥ ರಬ್ಬರ್ ಇರುತ್ತಲ್ಲ ಅದನ್ನೆಲ್ಲ ನೀಟಾಗಿ ವಾಶ್ ಮಾಡಿ ಅದನ್ನು ನೀಟಾಗಿ ಆ ಪ್ಲೇಟಿಗೆ ಕೂರಿಸ್ಬಿಟ್ಟು ಇಟ್ಟರೆ ಏನೂ ಆಗೋಲ್ಲ. ಬಟ್ ಆದರೂ ಒಂದು ಕಡೆ ಭಯ ಅಂತ ಅನಿಸುತ್ತೆ. ಎಲ್ಲಿ ಸಿಡ್ದು ಹೋಗುತ್ತೋ ಅಪ್ಪ, ಏನಾದ್ರು ಪ್ರಾಬ್ಲಮ್ ಆಗುತ್ತೋ ಅನ್ನೋ ಥರ ಅನಿಸುತ್ತೆ. ಬಟ್ ಆ ಥರ ಆಗಬಾರ್ದಂದ್ರೆ ನಾವು ಮುನ್ನೆಚ್ಚರಿಕೆಯಿಂದ ಇರಬೇಕಷ್ಟೇ. ಅದನ್ನು ಬಿಟ್ಟರೆ ಮತ್ತೇನಿಲ್ಲ. ಇವಾಗ ರೈಸ್ ಕೂಡ ಆಯಿತು. ಇಲ್ಲಿ ನಾವು ಒಣಮೆಣ್ಸಿಕಾಯಿ ಹುರಿತಾ ಇದ್ದೀನಿ. ಯಾಕಂದರೆ ಒಂದು ಸ್ವಲ್ಪ ಶೇಂಗಾ ಚಟ್ನಿ ಪುಡಿ ಮಾಡಿಕ್ಕೋಣ ಅಂತ ಹೇಳಿ. ಶೇಂಗಾ ಚಟ್ನಿ ಪುಡಿ ಇತ್ತು ಅಂದರೆ ಅದನ್ನು ಊಟಕ್ಕೆ ಮತ್ತು ಚಪಾತಿ ರೊಟ್ಟಿಗೆಲ್ಲ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಹಂಗಾಗಿ ಸ್ವಲ್ಪ ಜೀರಿಗೆ, ಕರಿಬೇವಿನ ಸೊಪ್ಪು ಕೂಡ ಹಾಗೆ ಡ್ರೈ ರೋಸ್ಟ್ ಮಾಡಿದ್ದೀನಿ. ಒಣಮೆಣ್ಸಿಕಾಯಿನೂ ಅಷ್ಟೇ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಆಮೇಲೆ ಶೇಂಗಾನು ಹಂಗೇ ಅದನ್ನು ಪೌಡ್ರ್ ಮಾಡಬೇಕಾದ್ರೆ ಸ್ವಲ್ಪ ಹುಣಸೆಹಣ್ಣು, ಆಮೇಲೆ ಒಂಚೂರು ಬೆಲ್ಲ, ಆಮೇಲೆ ಶೇಂಗಾ, ಜೀರಿಗೆ, ಕರಿಬೇವಿನ ಸೊಪ್ಪು ಎಲ್ಲ ಹಾಕ್ಬಿಟ್ಟು ಒಂಚೂರು ಉಪ್ಪು ಹಾಕಿ ಒಣಮೆಣ್ಸಿಕಾಯಿ ಹಾಕ್ಬಿಟ್ಟು ಪೌಡ್ರ್ ಮಾಡ್ಕೊಂಬಿಟ್ರೆ ತುಂಬ ಚೆನ್ನಾಗಿರುತ್ತೆ. ಶೇಂಗಾ ಅನ್ನೋದು ಈ ಥರ ಬರಬೇಕು. ನಾವು ಕೈಯಲ್ಲಿ ಹಿಂಗೆ ಅಂದ ತಕ್ಷಣ ಸಿಪ್ಪೆ ಎಲ್ಲ ಬಿಟ್ಕೊಂಬಿಡ್ಬೇಕು. ಆವಾಗ ಶೇಂಗಾ ಅನ್ನೋದು ಚೆನ್ನಾಗಿ ಫ್ರೈ ಆಗಿರುತ್ತೆ. ಮತ್ತು ಅದು ನಾವು ತುಂಬ ದಿನ ಇಟ್ಟರು ಕೂಡ ಕೆಡಲ್ಲ. ಇಲ್ಲ ಅಂತಂದರೆ ಅದು ಕೆಟ್ಟೋಗುತ್ತೆ. ಅದಕ್ಕೋಸ್ಕರನೇ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ನಾವು ಯಾವಾಗಲೂ ಶೇಂಗಾನ ಉರಿಬೇಕು. ಆವಾಗ ಅದು ನೀಟಾಗಿ ಸ್ಟೋರ್ ಮಾಡಿ ಇಟ್ಕೊಳ್ಳೋದಕ್ಕೆ ಆ ಪುಡಿ ಕೆಡೋದಿಲ್ಲ. ಇಲ್ಲ ಅಂತಂದರೆ ಬೇಗ ಕೆಟ್ಟೋಗುತ್ತೆ. ಅದಕ್ಕೋಸ್ಕರ ಮತ್ತು ಈಗ ಒಣಮೆಣ್ಸಿಕಾಯಿ ಅಷ್ಟೇ ನಮ್ಮ ಖಾರಕ್ಕೆ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಹಾಕ್ಕೋಬೇಕು. ಒಂಚೂರು ಹುಣಸೆಹಣ್ಣು ಮತ್ತು ಬೆಲ್ಲ ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಹುಣಸೆಹಣ್ಣು, ಬೆಲ್ಲ ಎರಡೂ ಕೂಡ ಹಾಕ್ತೀನಿ. ಅದೊಂಥರ ಹುಳಿ ಸ್ವೀಟು ಹಂಗೆಲ್ಲ ಇರುತ್ತೆ.
ಅದಕ್ಕೋಸ್ಕರ ಇವಾಗ ಪೌಡರ್ ಮಾಡಿದ್ದೀನಿ. ಯಾವ ಥರ ಇದೆ ಅಂತ ತೋರಿಸ್ತೀನಿ ನಿಮಗೆ. ನೋಡಿ, ಈ ಥರ ಪೌಡರ್ ಮಾಡಿರೋದನ್ನ ಡೈರೆಕ್ಟಾಗಿ ಬಾಕ್ಸಲ್ಲಿ ಹಾಕಿ ಇಡಬಾರ್ದು. ಒಂದು ಸ್ವಲ್ಪ ಹೊತ್ತು ಈ ಥರ ಬಟ್ಲದಲ್ಲಿ ಇಲ್ಲಾಂದ್ರೆ ಅಗಲ ಪಾತ್ರೆ ಇರುತ್ತಲ್ವ, ಅದರಲ್ಲಿ ಹಾಕ್ಬಿಟ್ಟು ಒಂದು ಅರ್ಧ ಗಂಟೆ ಗಾಳಿಗೆ ಬಿಟ್ಬಿಡಬೇಕು. ಆಮೇಲೆ ಬಾಕ್ಸಲ್ಲಿ ಹಾಕಿ ಇಟ್ಕೊಂಡ್ವಿ ಅಂದರೆ ಏನೂ ಆಗೋಲ್ಲ. ಸೊ ಇಷ್ಟು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್.